ಹೆಲೋ! ಎಲ್ರಿಗೂ ನಮಸ್ಕಾರ. ನಾನಿವತ್ತು ಡಿಫ್ರೆಂಟಾಗಿ ಇಪ್ಪಿ ನೂಡಲ್ಸ್‌ನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನಾರ್ಮಲಾಗಿ ಮಾಡೋ ಇಪ್ಪಿ ನೂಡಲ್ಸಿಗಿನ್ನ ನಾವು ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಒಗ್ಗರಣೆ ಕೊಟ್ಕೊಂಡು ತಿಂದರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಇವತ್ತು ಯಾವ ರೀತಿ ಅದನ್ನು ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲನೇದಾಗಿ ಒಂದು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟು ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಸೊ ಡಿಫ್ರೆಂಟಾಗಿ ಇಪ್ಪಿ ನೂಡಲ್ಸ್‌ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಫಸ್ಟು ಈರುಳ್ಳಿನ 2 ಭಾಗ ಆಗಿ ಕಟ್ ಮಾಡ್ಕೋತೀನಿ. ಸೊ ಎಷ್ಟಾಗುತ್ತೋ ಅಷ್ಟು ಸಣ್ಣ ಸಣ್ಣ ಸೈಜಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಬೇಕು ನಾವಿವಾಗ. ತೀರಾ ಸಣ್ಣ ಸೈಜಷ್ಟು ಈರುಳ್ಳಿನ ಕಟ್ ಮಾಡ್ಕೊಬೇಕು. ಸೊ ಈರುಳ್ಳಿನ ನಾವು ಈ ಸೈಜ್ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನಾನೀಗ ಅರ್ಧ ಈರುಳ್ಳಿನ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನು ಅರ್ಧ ಈರುಳ್ಳಿನ ನಾನು ಬಳಸ್ತಾ ಇಲ್ಲ. ಹಾಗೆ ಟೊಮೆಟೊ ಹಣ್ಣನ್ನು ಕೂಡ ನಾನು ಕಟ್ ಮಾಡ್ಕೋತೀನಿ. ಟೊಮೆಟೊ ಹಣ್ಣನ್ನು ಕೂಡ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಬೇಕು, ತೀರಾ ಚಿಕ್ಕ ಚಿಕ್ಕದಾಗಿ. ನಾನೀಗ ಅರ್ಧ ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಇನ್ನು ಅರ್ಧ ಟೊಮೆಟೊನ ಯೂಸ್ ಮಾಡ್ತಾ ಇಲ್ಲ. ಸೊ ನಾನಿಲ್ಲಿ ಅರ್ಧ ಮಾತ್ರ ಯೂಸ್ ಮಾಡ್ತಾ ಇರೋದು, ಯಾಕಂದರೆ ನಾನು ತೊಗೊಂಡಿರೋದು 2 ಇಪ್ಪಿ ಪ್ಯಾಕೆಟ್. ನಾನಿಲ್ಲಿ ಫಸ್ಟು ಒಂದು ಪ್ಯಾನ್ನ ಇಟ್ಕೋತೀನಿ. ಸೊ ಪ್ಯಾನ್ಗೆ 1 ಕ್ಯೂಬಷ್ಟು ಬೆಣ್ಣೆನ ಹಾಕ್ಕೊಂಡು ಕರಗಿಸ್ಕೋತೀನಿ. ಬೆಣ್ಣೆ ಕರಗಿದಾದ್ಮೇಲೆ ನಾನೀಗ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಬೆಣ್ಣೆ ಮತ್ತು ಎಣ್ಣೆನ ನಾನು ಸ್ವಲ್ಪ ಕಾಯೋದಕ್ಕೆ ಬಿಡ್ತೀನಿ. ಇದಾದಮೇಲೆ ನಾನು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತೀನಿ. ಈರುಳ್ಳಿನ ನಾನು ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊತೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಟರ್ನ್ ಆಗ್ತಾ ಇದೆ. ಸೊ ಇಷ್ಟು ಈರುಳ್ಳಿನ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ. ನಾನಿವಾಗ ಟೊಮೆಟೊ ಹಣ್ಣನ್ನು ಹಾಕೋತೀನಿ. ಟೊಮೆಟೊ ಹಣ್ಣು ಮೆತ್ತಗಾಗೋವರೆಗೂ ನಾನು ಇಲ್ಲಿ ಬಾಡಿಸ್ಕೋತೀನಿ. ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಬೆಂದಾದಮೇಲೆ ನಾನಿಲ್ಲಿ 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಬಾಡಿಸ್ಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಹಸಿ ವಾಸನೆ ಹೋಗಾದ ನಂತರ ನಾನು ಅರ್ಧ ಚಮಚದಷ್ಟು ಮೆಣಸಿನ್ಕಾಯಿನ ತೊಗೊಂಡು ಹಾಕ್ತೀನಿ. ಅರ್ಧ ಅಥವಾ ಸ್ವಲ್ಪ 1 ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಮೆಣಸಿನ್ಕಾಯಿನ ಕ್ಲೀನಾಗಿ ಬಾಡಿಸ್ಕೊಂಡಾದ್ಮೇಲೆ ಈಗ ನಾನು ಇದಕ್ಕೆ ಮಸಾಲ ಪದಾರ್ಥಗಳನ್ನು ಆ್ಯಡ್ ಮಾಡ್ತೀನಿ. ಮಸಾಲ ಪದಾರ್ಥಗೆ ನಾನೀಗ ಫಸ್ಟು 1/4 ಚಮಚದಷ್ಟು ಗರಂ ಮಸಾಲನ ತೊಗೊಂಡಿದ್ದೀನಿ. ಹಾಗೆ 1/4 ಚಮಚದಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ. ಮತ್ತು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಇಷ್ಟನ್ನು ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಕ್ಲೀನಾಗಿ ರೋಸ್ಟ್ ಮಾಡ್ಕೊಂಡಾದಮೇಲೆ ನಾನು 1 ಕಪ್ ನೀರನ್ನ
ಹಾಕ್ತೀನಿ. ಸೊ 1 ಕಪ್ ನೀರು ಹಾಕಾದ್ಮೇಲೆ ಕ್ಲೀನಾಗಿ ಆ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಹಂಗೆ ತಿರುಗಿಸ್ಕೊಳ್ಳೋಣ. ಈಗ ಇದನ್ನು ನಾವು ಸ್ವಲ್ಪ ಕುದಿ ಬರೋವರೆಗೂ ಬಿಡಬೇಕು. ಆಮೇಲೆ ನಾವು ಮ್ಯಾಗಿ ಪ್ಯಾಕೆಟಲ್ಲಿರೋ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಈ ಕುದಿ ಬರ್ತಾ ಇದೆ. ಇವಾಗ ನಾವು ನೂಡಲ್ಸ್‌ನ ಹಾಕ್ಕೊಳ್ಳೋಣ. ಈಗ ಕ್ಲೀನಾಗಿ ನೂಡಲ್ಸ್‌ನ ನೀರೊಳಗೆ ಡಿಪ್ ಮಾಡಿ ಅದು ನೀರು ಹೀರ್ಕೊಳ್ಳೋವರೆಗೂ ಕ್ಲೀನಾಗಿ ಇದು ಮಾಡೋಣ. ಸೊ ನೂಡಲ್ಸ್‌ನ ಒಂದು 2ರಿಂದ 3 ನಿಮಿಷ ಕುಕ್ ಮಾಡಿದ್ರೆ ಸಾಕಾಗತ್ತೆ. ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಕುಕ್ ಮಾಡಬೇಕಾಗತ್ತೆ. ಸೊ ಕೆಲವರಿಗೆ ಎಣ್ಣೆ ಬಿಟ್ಕೊಂಡು ಸೈಡಲ್ಲಿ ಎಣ್ಣೆ ಬಿಟ್ಟಿರೋದನ್ನ ತಿನ್ನೋದಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಸ್ವಲ್ಪ ಈ ಟೈಪಲ್ಲೂ ಕೂಡ ತಿನ್ಬೋದು. ಸೊ ನಾನಿವಾಗ ಸೈಡಲ್ಲಿ ಎಣ್ಣೆ ಬಿಡ್ತಿರೋದ್ರಿಂದ ಎತ್ತಿ ಒಂದು ಕಪ್ಗೆ ಹಾಕ್ಕೋತೀನಿ. ಸೊ ಇದಾಗಿತ್ತು ಇವತ್ತಿನ ನೂಡಲ್ಸ್ ರೆಸಿಪಿ.